ಇರಲಿ. ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಸ್ನಾನಿಕ ಯೌವನರ ಹಬ್ಬವನ್ನು ಆಚರಿಸಲು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಲ್ಲಿ ನಿಂತಿದ್ದೇವೆ. ಈ 3 ದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಿ ಹೋಗಲಿ ಎಂದು ಪ್ರಾರ್ಥಿಸೋಣ. ಛಾಯಾಪ್ರವಾದಿ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟ ಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರೋ ಮುಕ್ಕರಿಸಿ ಬಳಲಿ ಹೋಗರು, ಯಾರೋ ತೂಕಡಿಸಿ ನಿದ್ರಿಸರು. ದೇವರ ವಾಕ್ಯವಿದು. ಉತ್ತರ: ಓ ಕರ್ತನೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ನಾನಿಕ ಯೌವನರ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತ ಎಲ್ಲ ಕ್ರೈಸ್ತರಿಗೂ ಈ ನಮ್ಮ ಪಾಲಕ ಸಂತರ ಬದುಕು ಆದರ್ಶವಾಗಲೆಂದು ಓ ಕರ್ತನೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಧ್ವಜವನ್ನು ವೀಕ್ಷಿಸಿ ಪ್ರಾರ್ಥಿಸುವ ಭಕ್ತಾದಿಗಳು ಈ 3 ದಿನಗಳ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತಿ ತಂದೆಯೇ, ಸಂತ ಸ್ನಾನಿಕ ಯೌವನರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ, ಯಾತನೆ ಹಾಗೂ ಮರಣಕ್ಕೆ ಮುನ್ಸೂಚನೆಯಾಗಿ ಮುಂದೂತನಾಗಿ ಸೇವೆ ಸಲ್ಲಿಸಿದರು. ನಿಮ್ಮ ಕಾರ್ಯವನ್ನು ನೆರವೇರಿಸಿದರು. ಅವರ ಹೆಸರಿನಲ್ಲಿ ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಹೃನ್ಮನಗಳನ್ನು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುತ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ನಮೋಪನೆಯ ಪ್ರಸಾದಕ್ಕೆ ಪ್ರಭು ಮನವಿಗಾಗಿ ದೇವರು ಯೋಗದಲ್ಲಿ ಮತ್ತು ಸಕಾಲದ ದೇವರಿಗೆ ಪಾಪಿಗಳಾಗಿ ದೇವರು ಸಕಲರು ಸರ್ ಫಾದರ್ ಈ ಕಡೆ ಇಲ್ಲಿಂದ ಇಲ್ಲಿ ಬನ್ನಿ ಫಾದರ್, ಇಲ್ಲಿ ಬನ್ನಿ ಇಲ್ಲಿ ಮೆಟ್ಲಿದೆ, ಇಲ್ಲಿ ನೋಡ್ಕೊಂಡ್ರಿ. ನಮ್ಮ ಪಾಲಕರಾದ ಸಂತ ಸ್ನಾನಿಕ ಯೌವನರೇ, ನಮ್ಮ ಪಾಲಕರಾದ ಸಂತ ಸ್ನಾನಿಕ ಯೌವನರೇ, ಅವಶ್ಯ